ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮ ಮಿತ್ರರಿಗೆ, ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ಪ್ರೇಕ್ಷಕರಿಗೆ ಎಲ್ರಿಗೂ ನಮಸ್ಕಾರ. ಡಾಲಿ ಪಿಕ್ಚರ್ಸ್ ನಿರ್ಮಾಣದಿಂದ ವಿದ್ಯಾಪತಿ ಚಿತ್ರಕ್ಕೆ ಟ್ರೈಲರ್ ಲಾಂಚ್ಗೆ ಪ್ರೇರಣಾಪತಿನ ಕರೆದಿದ್ದಕ್ಕೆ ಇಡೀ ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಈ ಚಿತ್ರ ತುಂಬಾ ಸೇಫ್ ಹ್ಯಾಂಡ್ಸಲ್ಲಿದೆ. ಏನಕ್ಕೆ ಅಂದರೆ ಯೋಗಿ ಸರು, ಕಾರ್ತಿಕ್ ಸರು KRG ಸ್ಟುಡಿಯೋಸ್ ರಿಲೀಸ್ ಮಾಡ್ತಿದ್ದಾರೆ. ಅಂದರೆ ಥಿಯೇಟ್ರ್ ಸೆಟಪ್ಪು ಡೆಫಿನೆಟ್ಲಿ ಪ್ರಾಮಿಸಿಂಗ್ ಆಗಿರುತ್ತೆ. ಈ ಚಿತ್ರ ಏಪ್ರಿಲ್ 10ನೇ ತಾರೀಕು ಬಿಡುಗಡೆ ಆಗ್ತಾಯಿದೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಯಾಕೆಂದರೆ ಎಂಟರ್ಟೈನ್ಮೆಂಟ್ ಅಂತೂ ಡೆಫಿನೆಟ್ಲಿ ಇದೆ. ಈ ಚಿತ್ರದಲ್ಲಿ ನಾಯಕ ನಟನಾಗಿ ನಾಗಭೂಷಣ್ ಸರ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಇವ್ರದ್ದು ಆಲ್ಮೋಸ್ಟ್ ಎಲ್ಲ ಚಿತ್ರನೂ ನೋಡಿದ್ದೀನಿ. ಎಸ್ಪೆಷಲಿ ಹನಿಮೂನು ನೋಡಿದಾಗಲ್ಲ ಯಾವಾಗ ಹನಿಮೂನ್ ಟು ಅಂತ ಹನಿಮೂನ್ 2 ಬಗ್ಗೆ ಕೇಳ್ತಾ ಇದ್ದೀನಿ, ಅಂದರೆ ಏನು ಹೇಳಲಿಲ್ಲ. ಅದಾದಮೇಲೆ ಇಕ್ಕಟ್ಟು ಚಿತ್ರ ನೋಡಿದೆ, ಮತ್ತು ಟಗರು ಪಲ್ಯ ನೋಡಿದೆ. ನಾಗಭೂಷಣ್ ಸರ್ ಈಸ್ ಅ ವರ್ಸಟೈಲ್ ಆ್ಯಕ್ಟರ್ ಅಂತ ಹೇಳಿದ್ರೆ ತಪ್ಪಿಲ್ಲ. ಈ ಸಿನಿಮಾ ಟ್ರೈಲರಲ್ಲೂ ಅಷ್ಟೇ ತುಂಬಾ ಅನಿಸ್ತಾ ಇದೆ. ಅಂದರೆ ಹ್ಯೂಮರಸ್ ಆಗಿದೆ. ಡೆಫಿನೆಟ್ಲಿ ಇದು ಒಂದು ಒಳ್ಳೆ ಎಂಟರ್ಟೈನರ್ ಆಗುತ್ತೆ ಅಂತ ಒಂದು ನಂಬಿಕೆ ನನಗಿದೆ. ಆ್ಯಂಡ್ ಹೀರೋಯಿನ್ ಆಗಿ ಮಲೈಕಾ ಮ್ಯಾಮ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಉಪಾಧ್ಯಕ್ಷದಲ್ಲಿ ಅವ್ರ ಆ್ಯಕ್ಟಿಂಗ್ ನೋಡಿದೆ, ಇವಾಗ 2ನೇ ಚಿತ್ರ. ಸೊ ನಿಮಗೂ ಕೂಡ ಆಲ್ ದಿ ಬೆಸ್ಟ್ ಮೇಡಮ್. ಆ್ಯಂಡ್ ಶ್ರೀವತ್ಸ ಅವರು ಒಳ್ಳೆ ಟೈಮಿಂಗ್ ಬ್ರೋ, ಸೂಪರ್. ಶ್ರೀವತ್ಸ ಅವ್ರು ಮಾಡಿದ್ದಾರೆ, ಮತ್ತು ಧರ್ಮ ಸರ್ ಮಾಡಿದ್ದಾರೆ, ನಮ್ಮ ಪೂರ್ಣಚಂದ್ರ ಸರ್ ಮಾಡಿದ್ದಾರೆ. ಅವ್ರದ್ದು ಮೊನ್ನೆ ಇದು ಮರ್ಯಾದೆ ಪ್ರಶ್ನೆ ಚಿತ್ರ ನೋಡಿದೆ, ಸೂಪರ್. ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ನಿಮ್ಮದು ಎಕ್ಕಾ ಸಾಂಗ್ ಎಕ್ಸ್ಟ್ರಾಡಿನರಿ, ಸೂಪರ್ ಆಗಿದೆ. ಸೊ ನಮಗೆ ಖುಷಿ ವಿಚಾರ ಏನು ಅಂದರೆ ಎಲ್ಲರನ್ನೂ ಅಂದರೆ ನನಗೆ ನಮ್ಮ ಅಂಕಲ್ ನೆನಪಾಗ್ತಾರೆ. ಆ್ಯಂಡ್ ರವಿಚಂದ್ರನ್ ಸರ್ ವ್ಯಕ್ತಿತ್ವದಲ್ಲಿ, ಯಾಕೆಂದರೆ ಅಲ್ಲಿ ದುಡಿದು ಕೆರೆಯ ನೀರನ್ನು ಕೆರೆಗೆ ಚೆಲ್ಲು ಅಂತಾರಲ್ಲ. ಸೊ ಆ ಥರ ನಮ್ಮ ಪೀಳಿಗೆಯಲ್ಲಿ ನಮ್ಗಳ ಜೊತೆ ಇರೋದು ಧನಂಜಯ ಅವರು. ಯಾಕೆಂದರೆ ಸಿನಿಮಾದಲ್ಲಿ ದುಡಿದು ಹೊಸಬ್ರಿಗೋಸ್ಕರ ಸಿನಿಮಾ ಮೇಲೇ ಇನ್ವೆಸ್ಟ್ ಮಾಡ್ತಾರೆ. ಸೊ ಆ ಥರ ಒಳ್ಳೆ ಮನಸ್ಸು, ಒಳ್ಳೆ ವ್ಯಕ್ತಿತ್ವ ಇರೋ ವ್ಯಕ್ತಿ. ಸೊ ಧನಂಜಯ ಅವ್ರಿಗೆ ಒಳ್ಳೇದಾಗೇ ಆಗತ್ತೆ. ಯಾಕೆಂದರೆ ಹೀ ಈಸ್ ರಿಯಲ್, ಎಲ್ಲೂ ಆರ್ಟಿಫಿಷಿಯಲ್ ಆಗಿಲ್ಲ. ಸೊ ಇವ್ರಿಗೆ ಒಳ್ಳೇದಾಗಲೇಬೇಕು. ಒಳ್ಳೇದಾಗಬೇಕು ಅಂದರೆ ಎಲ್ಲ ಕನ್ನಡ ಕಲಾಭಿಮಾನಿಗಳೂ ದಯವಿಟ್ಟು ಚಿತ್ರ ನೋಡಿ ಆಶೀರ್ವಾದ ಮಾಡಿ. ಆ್ಯಂಡ್ ಡೈರೆಕ್ಷನ್ ಮಾಡಿರೋದು ಇಶಾನ್ ಆ್ಯಂಡ್ ಹಸೀನ್ ಅವರು. ಸೊ ನಿಮ್ಮಿಬ್ರಿಗೂ ಆಲ್ ದ ವೆರಿ ಬೆಸ್ಟ್. ಇಕ್ಕಟ್ಟು ಚಿತ್ರ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನು ನೋಡಾದ್ಮೇಲೆ ನಾನು ಹೆಂಡತಿಗೆ ಫೋರ್ಸ್ ಮಾಡಿ ತೋರಿಸಿದ್ದೆ ಚಿತ್ರನ, ಇಕ್ಕಟ್ಟು. ಸೊ ನಮ್ಮ ವಿದ್ಯಾಪತಿ ಒಳ್ಳೆಯದಾಗಲಿ, ಆಲ್ ದ ವೆರಿ ಬೆಸ್ಟ್. ಏಪ್ರಿಲ್ 10ನೇ ತಾರೀಕು ಆಗಿಲ್ಲ ಅಂದ್ರೂ ಏಪ್ರಿಲ್ 13ನೇ ತಾರೀಕು ನಾನು ಪ್ರೇರಣಾಪತಿಯಾಗಿ ಪ್ರೇರಣನ್ ಜೊತೆ ಈ ಚಿತ್ರನ ನೋಡ್ತೀನಿ. ಆಲ್ ದ ವೆರಿ ಬೆಸ್ಟ್. ಮತ್ತೆ ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ. ಮತ್ತೆ ಈ ಸಿನಿಮಾ ಅಂತ ಈ ಸಿನಿಮಾ ಜರ್ನಿ ಶುರುವಾಗಿದ್ದು ನನ್ನ ಡೈರೆಕ್ಟರ್ಸು. ಫಸ್ಟ್ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಇಶಾನ್ ಮತ್ತೆ ಹಸೀನು. ಲಾಕ್ಡೌನ್ ಅಲ್ಲಿ ಎಲ್ಲರೂ ಏನಪ್ಪಾ ಮಾಡೋದು ಅನ್ನುವಾಗ ಒಂದು ಸ್ಕ್ರಿಪ್ಟ್ ಬರೆದು ನನಗೆ ಮೇಲ್ ಮಾಡಿದ್ರು, ನೋಡಿ ನಿಮ್ಗೆ ಓಕೆ ಇದ್ರೆ ನಾವು ಮಾಡೋಣ ಅಂತ. ಸೊ ಆಮೇಲೆ ನಾನು ಸ್ಕ್ರಿಪ್ಟ್ ಓದಿದೆ, ತುಂಬಾ ಚೆನ್ನಾಗಿತ್ತು, ಇದನ್ನ ಮಾಡೋಣ ಅಂತ ಹೇಳಿ ಅವಾಗ ಮಾಡಿದ್ದು. ಅವಾಗೆಲ್ಲ ಮನೆಯಿಂದ ಈಚೆನೇ ಬರ್ತಿರ್ಲಿಲ್ಲ. ಅಂತ ಟೈಮಲ್ಲಿ ನಾವು ಮಾಸ್ಕ್ ಹಾಕೊಂಡು ಹೋಗಿ ಶೂಟಿಂಗ್ ಮಾಡೋದು, ಮತ್ತೆ ವಾಪಸ್ ಮಾಸ್ಕ್ ಹಾಕೊಂಡು ವಾಪಸ್ ಮನೆಗೆ ಬರೋದು, ಹಿಂಗ ಆ ಥರ ಶೂಟಿಂಗ್ ಮಾಡಿದ್ದು. ಅದು ಇಡೀ ಫಸ್ಟ್ ಲಾಕ್ಡೌನ್ ಆದ್ಮೇಲೆ ಶೂಟ್ ಮಾಡಿದ್ವಿ. ಸೆಕೆಂಡ್ ಲಾಕ್ಡೌನ್ ಟೈಮ್ಗೆ ಅದನ್ನ ರಿಲೀಸ್ ಮಾಡಿದ್ವಿ ಆ ಸಿನಿಮಾನ. ಸೊ ಲಾಕ್ಡೌನ್ ಟೈಮಲ್ಲಿ ಆ ಇಡೀ 2030 ಮನೆಯಲ್ಲಿ ನಡೆಯುವಂತ ಒಂದು ಕತೆ 2 ಗಂಟೆಗಳ ಕಾಲ. ಸೊ 2030 ಮನೇಲಿ ಅಷ್ಟು ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ದಾರೆ ಅವರು ಅಂತಂದ್ರೆ ಇನ್ನೂ ದೊಡ್ಡ ಬಜೆಟ್ ಕೊಟ್ಟು ಇನ್ನೂ ದೊಡ್ಡ ಕ್ಯಾನ್ವಸ್ ಕೊಟ್ಟರೆ ಎಷ್ಟು ಚೆನ್ನಾಗಿ ಎಂಟರ್ಟೈನಿಂಗ್ ಆಗಿ ಅವರು ಸಿನಿಮಾ ಮಾಡ್ತಾರೆ ಅನ್ನೋದಕ್ಕೆ ಸಾಕ್ಷಿ ವಿದ್ಯಾಪತಿ ಸಿನಿಮಾ. ಥ್ಯಾಂಕ್ ಯು. ನೀವು ನನ್ನನ್ನು ನಂಬಿದ್ದಕ್ಕೆ. ಅವ್ರು ಹೇಳಿದ್ರು ಯಾವಾಗಲೂ ಅಂದ್ರೆ ನನ್ನನ್ನು ಜಾಸ್ತಿ ಪುಷ್ ಮಾಡ್ತಿರ್ತಾರೆ ಅವರು. ಅಂದ್ರೆ ನಾನು ಕಂಫರ್ಟ್ ಝೋನ್ ಇರಕ್ ಬಿಡಲ್ಲ. ಇಲ್ಲ ಸರ್, ಇದು ವರ್ಕ್ ಆಗ್ತಿಲ್ಲ, ಇನ್ನೂ ಏನೋ ಮಾಡಿ ಅಂತ ಏನೋ ಮಾಡಿಸ್ತಾ ಇದ್ರು. ಸೊ ನಾನು ಇದ್ರಲ್ಲಿ ಏನೇ ಚೆನ್ನಾಗಿ ಮಾಡಿದ್ರು ಆ ಕ್ರೆಡಿಟ್ಸ್ ಅವ್ರಿಗೆ ಹೋಗ್ಬೇಕು. ಮತ್ತೆ ಅವಾಗ ಹೇಳಿದ್ನಲ್ಲ, ಇಕ್ಕಟ್ ಸಿನಿಮಾದಲ್ಲೂ ಅಷ್ಟೇ
ಇಲ್ಲ ಇನ್ನೂ ಪುಷ್ ಮಾಡಿದ್ರು, ಇಲ್ಲ ಇಲ್ಲ ನೀವು ಅಂಕಲ್ ತರ ಕಾಣ್ಬೇಕು, ಚೆನ್ನಾಗಿರೋ ಕಾಣಕ್ ನಮ್ಗೆ ಇಷ್ಟ ಇಲ್ಲ, ಅಂಕಲ್ ತರ ಕಾಣ್ಬೇಕು ಅಂತ ಅದ್ರಲ್ಲೂ ಪುಷ್ ಮಾಡಿದ್ರು. ಅವ್ರಿಗೆ ಥ್ಯಾಂಕ್ಸ್. ಮತ್ತೆ ನನ್ನ ಇಡೀ ಸ್ಟಾರ್ ಕಾಸ್ಟ್, ನನ್ನ ಇಡೀ ಸಿನಿಮಾದ ಮಲೈಕ್ ಅವರು ಫಸ್ಟ್ ಸಿನಿಮಾ ಒಂದು ಹಿಟ್ ಆದ ತಕ್ಷಣ ಹೆಂಗಪ್ಪ ಫಸ್ಟ್ ಸಿನಿಮಾ ಹಿಟ್ ಆದ್ಮೇಲೆ ಹೀರೋಯಿನು ಹೆಂಗೆ ಅಂತ, ಬಟ್ ಆ ಥರದ್ದು ಏನಿರಲ್ಲ. ಒಬ್ರು ಒಳ್ಳೆ ಫ್ರೆಂಡ್ ತರ ಇಡೀ ನಮ್ಮ ಸಿನಿಮಾದಲ್ಲಿ ನಮ್ಮ ಜೊತೆ ಇರ್ತಿದ್ರು ಅಂತ ಅದ್ಭುತವಾಗಿ. ಅಂದ್ರೆ ಅವ್ರ ಕಾಂಟ್ರಿಬ್ಯೂಷನ್ ತುಂಬಾ ಚೆನ್ನಾಗಿದೆ, ಸ್ಕ್ರೀನ್ ಮೇಲೆ ಎಷ್ಟು ತುಂಬಾ ಚೆನ್ನಾಗಿ ಕಾಣ್ತಾರೆ ಅವರು. ಮತ್ತೆ ನಮ್ಮ ಗಿರೀಶ್ ಜೆಟ್ಟಿ ಸರ್ ಮತ್ತೆ ಬಿಂದು ಮೇಡಮ್ ಅವ್ರದ್ದು ನಾನು ಬೆಂಗಳೂರು ಲಿಟ್ ಫೆಸ್ಟ್ ಅಲ್ಲಿ ನಾನು ಬೆಂಗಳೂರು ಫಿಲ್ಮ್ ಫೆಸ್ಟ್ ಅಲ್ಲಿ ನಾನು ಇದನ್ನ ನೋಡಿದ್ದೆ, ಪಡಾಯಿ ಸಿನಿಮಾ ನೋಡಿದ್ದೆ ಫಸ್ಟ್. ಅವಾಗ ನಾನು ಅವಾಗ ತುಂಬಾ ವರ್ಷಗಳಿಂದ ಆವಾಗಲೇ ಇಷ್ಟು ಚೆನ್ನಾಗಿ ಮಾಡ್ತಾರಲ್ಲ ಆಕ್ಟಿಂಗು ಅಂತ ನಾನು ದೇವರಾಣೆ. ಹೌದೌದು, ತುಂಬಾ ಒಳ್ಳೆ ಆಕ್ಟರ್. ಪಡಾಯಿ ಅಂತ ಸಿನಿಮಾ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ರು ಆ ಸಿನಿಮಾದಲ್ಲಿ. ಮತ್ತೆ ಪ್ರತೀಕ್ಷಾ ನಮ್ಮ ಮೈಸೂರು ಹುಡುಗಿ ತುಂಬಾ ಚೆನ್ನಾಗಿ ಮಾಡಿದ್ದಾಳೆ. ಮತ್ತೆ ಓದ್ಸ, ನಾನು ಇದು ಡೇವಿಡ್ ಮುಸ್ತಫಾ ಸಿನಿಮಾ ನೋಡಿದಾಗ್ಲಿಂದಾನು ನಾನು ಫಸ್ಟ್ ಈ ಕಥೆ ಕೇಳಿದಾಗ್ಲಿಂದ ನಮ್ಮ ಡೈರೆಕ್ಟರ್ಸ್ಗೆ ಇಲ್ಲ ಇದಕ್ಕೆ ಓದ್ಸನೇ ಬೇಕು ಅವನೇ ಸೂಪರು ಅಂತ. ಸೊ ಓದ್ಸ, ಥ್ಯಾಂಕ್ ಯು ಓದ್ಸ. ಮತ್ತೆ ಧರ್ಮಣ್ಣ, ಅಂದ್ರೆ ನಾವು ತುಂಬಾ ವರ್ಷಗಳ ಜರ್ನಿ ಇದೆ ನಂದು ಮತ್ತೆ ಧರ್ಮಣ್ಣದು. ಮತ್ತೆ ಟೆಕ್ನಿಷಿಯನ್ಸು, ನಾನು ಯಾಕೆ ಇದೆಲ್ಲ ಹೇಳ್ತಾ ಇದೀನಿ ಅಂದ್ರೆ ನಾವು ನಮ್ ಇದೇ ಫಸ್ಟ್ ಒಂದು ನಿಮ್ ಜೊತೆ ಪ್ರೆಸ್ ಮೀಟ್ ಅಂತ ನಾವು ಮಾಡ್ತಾ ಇರೋದು ನನ್ನ ಸಿನಿಮಾದ್ದು. ಸೊ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳಲೇಬೇಕು. ಹಾಗಾಗಿ ಟೆಕ್ನಿಷಿಯನ್ಸ್ ಅಂತ ಬಂದ್ರೆ ನಾನು ಲವಿತ್ತು ಮತ್ತೆ TG, ಅಂದ್ರೆ ಇವರಿಬ್ರು ಬರೀ ಸಿನಿಮಾದಲ್ಲಿ ಒಬ್ಬ ಸಿನಿಮಾಟೋಗ್ರಫರ್ ಅಥವಾ ಕೋ ಡೈರೆಕ್ಟರ್ ಆಗಿರ್ಲಿಲ್ಲ, ಇಡೀ ಸಿನಿಮಾದ ಒಂದು ಪ್ರೊಡಕ್ಷನ್ ಕಂಟ್ರೋಲರ್ ತರ ಅವರು ಕೆಲಸ ಮಾಡ್ತಾ ಇದ್ರು. ಜೊತೆಗೆ ನಮ್ಮ ಯದು ಮತ್ತೆ ನಮ್ಮ ಚೇತನ್ ಇದ್ದಾರೆ, ಮಂಜು ಇದ್ದಾರೆ, ನಮ್ಮ ಪ್ರೊಡಕ್ಷನ್ ಸುರೇಶ್ ಪೂಜಾರಿ ಅವರು ಕೂಡ ಇವತ್ತು ಆ ತರ ಅಂದ್ರೆ ಅದು ಅವರು ನಮ್ಮ ಸಂಸ್ಥೆಗೆ ತೋರಿಸೋ ಒಂದು ಪ್ರೀತಿ. ಮತ್ತೆ ಫಸ್ಟ್ ಇದರಲ್ಲಿ ಒಂದು ಹಾಡಿದೆ ಅಯ್ಯೋ ವಿಧಿ, ಅದರಲ್ಲಿ ಬರೀ ಒಂದು ಸಾಂಗ್ಗೋಸ್ಕರ ರಂಗಾಯಣ ರಘು ಸರ್, ಅದೇನೋ ಗೊತ್ತಿಲ್ಲ, ಅವ್ರಿಗೆ ನಮ್ಮ ಮೇಲಿರೋ ಪ್ರೀತಿ ತುಂಬಾ ದೊಡ್ಡದು. ಬರೀ ಅದೊಂದು ಸಾಂಗ್ಗೋಸ್ಕರ 2 ದಿನ ಬಂದು ಶೂಟ್ ಮಾಡ್ಕೊಟ್ಟು ಹೋದ್ರು ರಂಗಾಯಣ ರಘು ಸರ್. ಮತ್ತೆ ಅದಕ್ಕೆ ಜಗ್ಗೇಶ್ ಸರ್ ಅದಕ್ಕೆ ಹಾಡಾಡಿದ್ದಾರೆ. ಮತ್ತೆ ನನ್ನ ಸಿನಿಮಾದ ಟೆಕ್ನಿಷಿಯನ್ಸ್ ಅಂತ ಹೇಳಿದಾಗ ಡಾಸ್ ಮೋಡು ನಮ್ಮ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟ್ರು. ಅಂದ್ರೆ ಆ ಥೀಮ್ ಇದೆಯಲ್ಲ ಅದನ್ನ ಎಷ್ಟು ಚೆನ್ನಾಗಿ ಕಂಪೋಸ್ ಮಾಡಿದ್ರು, ಇಡೀ ಸಿನಿಮಾ ಇಡೀ ಅದು ಅಂದ್ರೆ ಅದೇ ಮೋಡಲ್ಲಿ ಹೋಗುತ್ತೆ. ಥ್ಯಾಂಕ್ ಯು ಡಾಸ್. ಮತ್ತೆ ಇನ್ನೊಂದು ಸಾಂಗ್ ಕಂಪೋಸ್ ಮಾಡಿದ್ದಾರೆ ನವನೀತ್ ಅವರು, ಥ್ಯಾಂಕ್ ಯು ನವನೀತ್. ಮತ್ತೆ ವಾಸುಕಿ ವೈಭವ್ ಕೂಡ ನಮ್ಮ ಸಿನಿಮಾದ ಒಂದು BGM ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಂಥರ ಇನ್ಫಾರ್ಮೇಶನ್ ಕೊಟ್ಟಂಗೆ ಆಗ್ತಿದೆಯಲ್ಲ, ಬಟ್ ಸ್ಟಿಲ್ ಓಕೆ ಸರ್ ಅಲ್ವಾ? ಹೌದು, ಗೊತ್ತಾಯ್ತು ನನಗೆ. ಓಕೆ. ಮತ್ತೆ KRG ಸಂಸ್ಥೆ ನಾನು ಮೊದಲಿಂದನು ನಮ್ಮ ಟಗರುಪಲ್ಲೆ ಸಿನಿಮಾ ಇರ್ಬೋದು, ಬಡವರಾಸ್ಪ ಸಿನಿಮಾ ಯಾವಾಗ್ಲೂ ನನ್ನ ಜೊತೆ ನಿಂತ್ಕೊಂಡು ಇದು ಅವ್ರ ಜೊತೆ ಒಂದು ಸಲಿಗೆ ಇದೆ, ಇದು ಹಂಗಲ್ಲ, ಇದು ಹಿಂಗ್ ಮಾಡೋಣ ಅಂತ ಅದೊಂದು ಮಾತಾಡ್ಸೋಷ್ಟು ಸಲಿಗೆ ಇದೆ ಇವ್ರ ಜೊತೆ. ಮತ್ತೆ ಜೊತೆಗೆ ಜಯಣ್ಣ ಅವ್ರು ಇದ್ದಾರೆ ನಮ್ಮ ಜೊತೆಗೆ. ಸೊ ಡಿಸ್ಟ್ರಿಬ್ಯೂಷನ್ ಅಂತ ಬಂದ್ರೆ ಓಕೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ನಾವು ಆರಾಮಾಗಿ ಕೂತ್ಕೋಬಹುದು, ಅಷ್ಟೊಂದು ನಂಬಿಕೆ ಅವ್ರ ಮೇಲೆ. ಮತ್ತೆ ಈ ಎಲ್ಲ ಇಡೀ ನನ್ನ ಜರ್ನಿಲಿ ಒಂದಿಷ್ಟು ಸಿನಿಮಾಗಳನ್ನ ಎಲ್ಲ ಹೆಸರು ಹೇಳಿದ್ರು, ಆದ್ರೆ ಒಂದಿದೆ ನಾನು ಮಾಡಿದ ಪ್ರಾಜೆಕ್ಟ್, ಅದು ಹನಿಮೂನ್ ಅಂತ. ಇಲ್ಲಿ ಧ್ರುವ ಸರ್ ಬಂದಿರೋ ಕಾರಣ ಏನು ಅಂತಂದ್ರೆ, ಅಥವಾ ಅವ್ರನ್ನ ನಾವು ಇನ್ವೈಟ್ ಮಾಡಿದ ಕಾರಣ ಏನು ಅಂತಂದ್ರೆ, ನಾನೊಂದು ಹನಿಮೂನ್ ಸೀರೀಸ್ ಮಾಡಿದ್ದೆ. ಆವಾಗ ಅದನ್ನ ನೋಡಿ ಯಾರ ಹತ್ರನೂ ನನ್ನ ನಂಬರ್ ತಗೊಂಡು ನನ್ನ ಕಾಲ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದಿರಾ, ಸಖತ್ತಾಗಿ ಮಾಡಿದಿರಾ, ಇದು ಸೀಸನ್ 2 ಬರುತ್ತಾ ಅಂತೆಲ್ಲ ಇವಾಗ ಸಿಕ್ತಾಗೆಲ್ಲ ಕೇಳ್ತಾ ಇರ್ತಾರೆ. ಹನಿಮೂನ್ ಸೀಸನ್ 2 ಬರುತ್ತಾ, ಸೀಸನ್ 2 ಮದುವೆ ಬಿಡ್ರಲ್ಲ ಬಿಡಿ, ಹಂಗಾರೆ ನಾನು ಹನಿಮೂನ್ ಸೀಸನ್ 2 ಮಾಡಲ್ಲ ನೀವು ಅಂತೆಲ್ಲ ಹೇಳ್ತಾ ಇರ್ತಾರೆ. ಅಂದ್ರೆ ಒಂದು ಸಿನಿಮಾನ ಅಥವಾ ಒಂದು ಏನೋ ಪ್ರಾಜೆಕ್ಟ್ ನ ನೋಡಿ ವಿಶ್ ಮಾಡೋದು ದೊಡ್ಡ ವಿಚಾರ ಅಲ್ಲ, ಆದ್ರೆ ಆ ಸಣ್ಣ ಗೆಸ್ಟರ್ ತೋರ್ಸೋದಿದೆಯಲ್ಲ ಅದು ತುಂಬಾ ಕಡಿಮೆ ಜನ ಮಾಡ್ತಾರೆ. ಸೊ ಹಂಗಾಗಿ ಅದು ದೊಡ್ಡ ಕೆಲಸ ಅಂತ ಅನಿಸ್ಕೊಳುತ್ತೆ. ಥ್ಯಾಂಕ್ ಯು ಸರ್. ಮತ್ತೆ ಇಕ್ಕಟ್ ಸಿನಿಮಾ ಅದನ್ನು ನೋಡಿದಾಗಲೂ ಅಷ್ಟೇ ನೀವು ಹೇಳಿದ್ರಿ ತುಂಬಾ ಚೆನ್ನಾಗಿ ಮಾಡ್ತೀರಾ, ನಿಮ್ ಕಾಮಿಡಿ ತುಂಬಾ ಇಷ್ಟ ಆಗತ್ತೆ ಅಂತ. ಸೊ ಥ್ಯಾಂಕ್ ಯು. ಮತ್ತೆ ಥ್ಯಾಂಕ್ಸ್ ಡಾಲಿ ಪಿಕ್ಚರ್ಸ್, ಇದೊಂಥರ ನಾನೇ ಥ್ಯಾಂಕ್ಸ್ ಹೇಳ್ಕೊಂಡಂಗೆ. ಥ್ಯಾಂಕ್ಸ್ ಡಾಲಿ ಪಿಕ್ಚರ್ಸ್ ಅಂತ ಹೇಳಿದ್ರೆ ಬಟ್ ಹೇಳಲೇಬೇಕು, ಯಾಕಂತಂದ್ರೆ ಇವ್ರು ಯಾರೋ ಕೇಳ್ತಾ ಇದ್ರು, ಏನು ನೀವು ಡಾಲಿ ಪಿಕ್ಚರ್ಸ್ ಬಿಟ್ಟು ಬೇರೆ ಸಿನಿಮಾ ಮಾಡಲ್ವಾ ಅಂತ. ಬೇರೆ ಯಾರು ಬಂದಿದ್ದಾರೆ ನನ್ನ ಸಿನಿಮಾ ಮಾಡು ಅಂತ. ಸಿಂಪಲ್ ಆಸ್ ದಟ್. ಬೇರೆ ಯಾರು ಬಂದು ಬಾರಯ್ಯ ನೀನ್ ಮಾಡು, ನಿಮ್ಮಲ್ಲಿ 5 ಕೋಟಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಯಾರು ಹೇಳಿದ್ದಾರೆ? ಅದನ್ನ ನನ್ ಗೆಳೆಯ ಧನಂಜಯ ಹೇಳಿದಾನೆ. ಸೊ ಅದು ಮುಂಚೆ ಟಗರು ಪಲ್ಯ ಮಾಡಿದ್ದಾಗಲಿ ಅಥವಾ ಈಗ ವಿದ್ಯಾಪತಿ ಮಾಡಿದ್ದಾಗಲಿ,
ಸೊ ಆ ನಿಟ್ಟಿನಲ್ಲಿ ಸೊ ನಾನು ಅಗೇನ್ ಥ್ಯಾಂಕ್ಸ್ ದನ, ಇಟ್ಸ್ ಹಾಕ್ವರ್ಡ್ ಬಟ್ ಥ್ಯಾಂಕ್ಸ್ ದನ. ಓಕೆ, ಐ ಥಿಂಕ್ ಅದೊಂದು ಮಾತ್ರ ಇಂಗ್ಲೀಷ್ ಹೇಳಿದೆ ಸರಿ ಅಷ್ಟೇ. ಆಮೇಲೆ ನನ್ನ ವೈಫು ಪೂಜಾ ಇಲ್ಲಿದ್ದಾರೆ. ಯಾಕೆ ಈ ನಾವು ಜೀವನದಲ್ಲಿ ಏನೇ ವಿದ್ಯಾಪತಿ ಅವರು ವಿದ್ಯಾಪತಿ ಏನೇ ಇರ್ಬೋದು, ಬಟ್ ನಾನು ನನ್ನ ಜೀವನದಲ್ಲಿ ಪೂಜಾಪತಿ. ಸೊ ಆ ಪೂಜಾಪತಿ ಅನ್ನಿಸ್ಕೊಂಡ್ರೆ ಪೂಜಾ ಇಲ್ಲಿ ಬಂದಿದ್ದಾಳೆ. ಥ್ಯಾಂಕ್ಸ್ ಪೂಜಾ. ನಾನು ಅದನ್ನೇ ಒಂದೇ ನಿಮಿಷ ನಾನು ಅದನ್ನೇ ಹೇಳೋಣ ಅನ್ಕೊಂಡ್ರೆ, ನೀವೆಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇರ್ಬೇಕಾದ್ರೆ ವಿದ್ಯಾಪತಿ ಇಲ್ಲಿದ್ದೀರಾ, ನೀವು ವಿದ್ಯಾಪತಿಯಾಗಿ ಈಗ ಪರಿಚಯ, ನಮ್ಮೆಲ್ರಿಗೂ ನೀವು ಪೂಜಾಪತಿಯಾಗಿ ಗೊತ್ತಿರೋದು. ಪೂಜಾ ಅವರ ದಯವಿಟ್ಟು ವೇದಿಕೆಗೆ ಬರ್ಬೋದಾ ಪ್ಲೀಸ್? ಜಸ್ಟ್ ಸ್ಟೇಜ್ ಮೇಲೆ ಬನ್ನಿ ಸಾಕು. ಎಸ್, ಚಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ವಿದ್ಯಾಪತಿಯ ರಿಯಲ್ ಪತ್ನಿ ಪೂಜಾ ಅವ್ರನ್ನ. ಪೂಜಾ ಅವರೇ, ಈ ಪೋಸ್ಟರ್ ನ ಡಿಸೈನ್ ಮಾಡಿದ್ದು ನನ್ನ ವೈಫ್. ಅವರು ಗೀಚು ಸ್ಟುಡಿಯೋಸ್ ಇಂದ ಮಾಡಿಸಿದ್ದು. ಅವರು ಗೀಚು ಸ್ಟುಡಿಯೋಸ್ ಅಂತ ಇದೆ, ಇದನ್ನ ಅವರೇ ಮಾಡ್ಕೊಟ್ಟಿದ್ದು. ಗೀಚು ಟೀಮ್. ಎಸ್ ಪೂಜಾ ಅವರೇ, ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಪೋಸ್ಟರ್. ನಮ್ಮ ವಿದ್ಯಾ ಅವರು ಹೇಳ್ತಾ ಇದ್ರು, ವಿದ್ಯಾಪತಿಯಾಗಿ ತುಂಬಾನೇ ಟಾಂಟ್ರಮ್ಸ್ ಕೊಡ್ತಾರೆ ಇವರು ಅಂತ. ಪೂಜಾಪತಿಯಾಗಿ ಸತ್ಯ ಹೇಳ್ಬೇಕು ನೀವೀಗ. 5 ಸ್ಟಾರ್ ಹೋಟ್ಲಿಗೆಲ್ಲ ಹೋಗಿ ಆ ಥರ ಎಲ್ಲ ಮಾಡಿಸೋದಿದೆಯಾ? ಏನ್ ಹೇಳಿದ? ಅಯ್ಯೋ ಅವ್ರು ಹೊಗಳಿ ಅಂತಾರೆ. ಹೋಗ್ಲಿ ಬಿಡಿ, ಸಿನಿಮಾದಲ್ಲಿ ನಾನು ಪಂಚಿಂಗ್ ಕೊಟ್ಟದ್ ನೋಡಿದಿರ, ನನ್ಗೆ ಯಾರು ಪಂಚ್ ಕೊಡ್ತಾರೆ ಅಂದ್ರೆ ಇವ್ರೆ. ನಾನು ಪಂಚಿಂಗ್ ಬ್ಯಾಗ್ ಅಷ್ಟೇ, ಸೊ ನನಗೆ ಪಂಚ್ ಕೊಡೋದು ಮನೇಲಿ ಯಾವಾಗ್ಲೂ ಇವರು. ನಾನು ನೆನ್ನೆ ತಾನೇ ಮೂವಿ ನೋಡಿದೆ, ತುಂಬಾ ಚೆನ್ನಾಗಿದೆ. ಎಷ್ಟು ಖುಷಿ ಆಯ್ತು ಅಂದ್ರೆ ಹೋಗಿ ನನ್ನ ಗಂಡನ ತಪ್ಕೊಂಡೆ. ಇಲ್ಲ, ನಾನೀಗ ನನ್ನ ಗಂಡನ ಆಕ್ಷನ್ ಸ್ಟಾರ್ ಆಗಿ ನೋಡ್ತಾ ಇದೀನಿ. ಸೊ ತುಂಬಾ ಖುಷಿ ಆಗ್ತಿದೆ. ಸೊ ಒಂದೇ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ಗೋಸ್ಕರ ಕಾಯ್ತಾ ಇದೀನಿ. ಪ್ಲೀಸ್ ಎಲ್ಲರೂ ಬಂದು ಫ್ಯಾಮಿಲಿ ಸಮೇತ ಬಂದು ಥಿಯೇಟರ್ ಅಲ್ಲಿ ಬಂದು ಮೂವಿ ನೋಡಿ. ನಂಗೆ ಇನ್ನೂ ತುಂಬಾ ಮಾತಾಡೋದಿದೆ, ಬಟ್ ಸಕ್ಸಸ್ ಮೀಟ್ ಅಲ್ಲಿ ಮಾತಾಡ್ತೀನಿ. ಏಪ್ರಿಲ್ 10ನೇ ತಾರೀಕು ವಿದ್ಯಾಪತಿ ರಿಲೀಸು. ನಮ್ಮ ಇದೊಂದು ಪ್ರೊಡಕ್ಷನ್ ನಾನು ಹೆಂಗೆ ಶುರು ಮಾಡಿದೆ, ಯಾಕೆ ಶುರು ಮಾಡಿದೆ ಅಂತೆಲ್ಲ ನೆನಪಿಸ್ಕೊಂಡ್ರೆ ಜರ್ನಿ ತುಂಬ ಹಿಂದಕ್ಕೆ ಹೋಗುತ್ತೆ. ಬಡವ ರಾಸ್ಕಲ್ನಿಂದ ಒಂದು ಸರ್ವೈವಲ್ ಪ್ರಶ್ನೆ ಅಂತ ಹೇಳಿ ಶುರುವಾಗಿದ್ದದು. ನಾವೇ ನಿರ್ಮಾಣ ಮಾಡ್ಕೊಳ್ಳೋಣ, ನಾವೇ ಬಿಸ್ನೆಸ್ ಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿ. ಅದರ ನಂತರ ಹೆಡ್ ಬುಷ್, ಅದರ ನಂತರ ಆರ್ಕೆಸ್ಟ್ರಾ ಮೈಸೂರು ಮತ್ತು ಟಗರು ಪಲ್ಯ, ಡೇರ್ ಡೆವಿಲ್ ಮುಸ್ತಫಾ ಪ್ರೆಸೆಂಟ್ ಮಾಡಿದ್ವಿ. ನಂತರ ಟಗರು ಪಲ್ಯ, ಇವಾಗ ವಿದ್ಯಾಪತಿ. ಐ ಥಿಂಕ್ ಈ ಜರ್ನಿ ಅದು ತುಂಬ ಧೈರ್ಯವಾಗಿ ಕಂಟಿನ್ಯೂ ಆಗ್ತಿದೆ ಅಂದರೆ ಅದಕ್ಕೆ ನೀವೆಲ್ಲರೂ ಕಾರಣ, ಕನ್ನಡದ ಪ್ರೇಕ್ಷಕರ ಕಾರಣ. ಯಾಕಂದರೆ ಪ್ರತಿ ಸರಿ ಆ ಪ್ರಯತ್ನಗಳನ್ನ ಕೈ ಹಿಡಿಲಿಲ್ಲ ಅಂದಿದ್ರೆ ಮೋಸ್ಟ್ಲಿ ಪ್ರತಿಯೊಂದು ಹೆಜ್ಜೆನೂ ಮತ್ತೆ ದೊಡ್ಡದಾಗಿ ಯೋಚನೆ ಮಾಡಿರೋದು ತುಂಬ ಕಷ್ಟ ಆಗೋದು. ಸೊ ಪ್ರತಿಯೊಂದು ಹೆಜ್ಜೆಗಳು ತುಂಬ ಚೆನ್ನಾಗಿ ಕನ್ನಡದ ಪ್ರೇಕ್ಷಕರು ಕೈ ಹಿಡಿದಿದ್ದಾರೆ. ಸೊ ಈ ಸರಿ ಕೂಡ ಡೆಫಿನೆಟ್ಲಿ ಫ್ಯಾಮಿಲಿ ಸಮೇತ ಕೂತ್ಕೊಂಡು ಮಕ್ಕಳ ಜೊತೆಗೆ ನೋಡುವಂಥ ಒಂದು ಸಿನಿಮಾ ವಿದ್ಯಾಪತಿ. ಸೊ ಕುಟುಂಬ ಸಮೇತರಾಗಿ ಎಲ್ಲರೂ ಬಂದು ಮಕ್ಕಳನ್ನು ಕರ್ಕೊಂಡ್ಬನ್ನಿ, ಬೇಸಿಗೆ ರಜಾ ತುಂಬ ಎಂಜಾಯ್ ಮಾಡ್ತೀರಾ ಅಂತ ಹೇಳಿ ಪ್ರಾಮಿಸ್ ಮಾಡ್ತೀನಿ. ಸೊ ದಟ್ ಇನ್ನೊಂದಿಷ್ಟು ಸಿನಿಮಾಗಳಿಗೆ, ಇನ್ನೊಂದಿಷ್ಟು ಕನಸುಗಳಿಗೆ ಅದು ಸ್ಫೂರ್ತಿ ಆಗುತ್ತೆ. ಸೊ ಪ್ರತಿ ಸರಿನೂ ನೀವು ಕೈ ಹಿಡೋದು ತುಂಬ ಮುಖ್ಯ. ನಿಮ್ಮ ಪ್ರೀತಿ ಅದು ಯಾವಾಗಲೂ ಹಿಂಗೆ ಇರಲಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೀನಿ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವ್ರಿಗೆ. ಯಾಕೆಂದರೆ ಕೇಳ್ತಿದ್ದಂಗೆ ಇಲ್ಲ ಬರ್ತೀನಿ ಅಂತ ಹೇಳಿ ಬಂದು ಇವತ್ತು ಟ್ರೇಲರ್ ಲಾಂಚ್ ಮಾಡಿಕೊಟ್ರು. ಧ್ರುವ ಅವ್ರ ಜೊತೆ ಜರ್ನಿ ಅಂದರೆ ನಾನು ಚಿರು ಎಲ್ಲ ವಿ ವರ್ ಗುಡ್ ಫ್ರೆಂಡ್ಸ್, ಜೊತೆಗೆ ಪಾರ್ಟಿ ಮಾಡ್ತಾ ಇದ್ವಿ, ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಆವಾಗ ಅಂದರೆ ಫಸ್ಟ್ ಸಿನಿಮಾದಿಂದನೇ ಸೂಪರ್ ಸ್ಟಾರ್ ಧ್ರುವ ಅವರು. ಸಿಕ್ಕಿದಾಗ ಇದು ಮಧ್ಯ ಮಾತಾಡಿಸ್ತಿದ್ದು, ಅಂದರೆ ಹಿಂಗೆ ಸಿಕ್ಕಿ ಹಿಂಗೆಲ್ಲ ಮಾತಾಡಿ ಆಗಿ ಬರೋ ಅಂತ ಹೇಳಿ ತಪ್ಕೊಂಡು ಹೋಗ್ತಿದ್ದಂಗೆ ಹಂಗೆ ಶುರುವಾಗಿ ಹಂಗೆ ನೋಡಿದ್ದು. ನಂತರ ಪೊಗರೂಲ್ ಜೊತೆ ಕೆಲಸ ಮಾಡಿದೆ. ಆ್ಯಂಡ್ ಯಾವಾಗ ಸಿಕ್ಕರೂ ನನಗೆ ತುಂಬ ಖುಷಿ ಆಗೋದೇನು ಅಂದರೆ, ಇವಾಗ ನಾಗಭೂಷಣ್ ಹೇಳ್ದಂಗೆ ಹನಿಮೂನ್ ಎಂಜಾಯ್ ಮಾಡೋದಿರಲಿ, ಇಕ್ಕಟ್ಟು ಎಂಜಾಯ್ ಮಾಡೋದಿರಲಿ, ಅಥವಾ ಈಗ ವಿದ್ಯಾಪತಿದು ಸಣ್ಣ ಸಣ್ಣ ವಿಜುವಲ್ನು ಕೂಡ ತುಂಬ ಚೆನ್ನಾಗಿ ಒಬ್ಬ ಪ್ರೇಕ್ಷಕ ಆಗಿ ಬಹಳ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರು. ಆ ಒಳಗಡೆ ಒಂದು ಮಗು ಅದು ಯಾವಾಗಲೂ ಹಂಗೆ ಇರಲಿ, ಅದು ತುಂಬ ಚೆನ್ನಾಗಿರಲಿ, ಅದು ತುಂಬ ಕೊನೆವರೆಗೂ ಕಾಯುತ್ತೆ ಅಂತ ಹೇಳಿ ನಾನು ವಿಶ್ ಮಾಡ್ತೀನಿ. ಅದು ತುಂಬ ಬೇಕು. ಒಳಗಡೆ ಮಗು ಇದ್ರೆ ಮಾತ್ರ ಆ ಥರ ತುಂಬ ಖುಷಿ ಪಡೋಕ್ಕೆ ಸಾಧ್ಯ, ಒಳ್ಳೆಯದನ್ನೇನಾದರೂ ನೋಡಿದಾಗ ಎಲ್ಲ. ಸೊ ಥ್ಯಾಂಕ್ ಯು ಇವತ್ತು ಬಂದು ಇಡೀ ತಂಡದ ಜೊತೆ ನಿಂತಿದ್ದಕ್ಕೆ, ನಮ್ಮೆಲ್ಲರ ಜೊತೆ ನಿಂತಿದ್ದಕ್ಕೆ. ಇನ್ನು ನಮ್ಮ KRG ನಮಗೆ ಹೆಂಗೆ ಹೇಳಿ, ಅದೊಂದು ಸ್ನೇಹ ಅವಾಗಿಂದ ರತ್ನನ್ ಪ್ರಪಂಚ ಬಡವರಸ್ಕಲಿಂದ ಶುರುವಾಗಿ ಕಂಟಿನ್ಯೂಸ್ ಆಗಿ ಅದು ಮುಂದುವರಿತಾ ಇದೆ. ಸೊ ನಾನು ಪ್ರೊಡಕ್ಷನ್ ಮಾಡ್ತಿರ್ತೀನಿ ಅಂದರೆ ನಾನು ತುಂಬ ಧೈರ್ಯವಾಗಿ ನನ್ನ ರಿಲೀಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗಿರಲ್ಲ. ಯಾವಾಗಲೂ ಫ್ರೆಂಡ್ಸ್ ಆಗಿ ಎಲ್ಲ ಥರ ಅವ್ರ ಜೊತೆಗಿರ್ತಾರೆ.
ಸೊ ಇದು 5ನೇ ಸಿನಿಮಾ ಜೊತೆಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಿರೋದು. ಸೊ ಡೆಫಿನೆಟ್ಲಿ ನನಗೂ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸಿನಿಮಾ ಬಹಳ ಚೆನ್ನಾಗಿ ಅವರು ಎಂಜಾಯ್ ಮಾಡೋರು. ಖಂಡಿತ ಇದು ಚೆನ್ನಾಗಾಗುತ್ತೆ. ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಇನ್ನೂ ದೊಡ್ಡದಾಗಿ ಕನಸು ಕಾಣೋಣ. ಇನ್ನು ನಾನು ಇಡೀ ತಂಡಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ನಾನು ಆ್ಯಕ್ಟರ್ ಆಗಿ ತುಂಬ ಕೆಲಸ ಮಾಡ್ತಾ ಇರ್ತೀನಿ. ನಾನು ಕತೆ ಕೇಳ್ತೀನಿ, ಕತೆ ಕೇಳಿ ಈ ಸಿನಿಮಾ ಪ್ರೊಡಕ್ಷನ್ ಅಂತ ಡಿಸೈಡ್ ಆದಮೇಲೆ ಸ್ವಲ್ಪ ಕಾಸ್ಟಿಂಗ್ವರೆಗೂ ಇರ್ತೀನಿ. ಅದಾದಮೇಲೆ ನಾನು ಮತ್ತೆ ಮೋಸ್ಟ್ಲಿ ಶೂಟಿಂಗ್ ಕಡೆಗೆ ಹೋಗೋದು ತುಂಬ ಕಮ್ಮಿ. 1-2 ದಿನ ನಾನು ಶೂಟಿಂಗ್ ಸ್ಪಾಟ್ಗೆ ಹೋಗಿದ್ರೆ ಹೆಚ್ಚು. ಅಂದರೆ ನಂಬಿ ಬಿಡ್ತೀನಿ. ಅದು ನಿರ್ದೇಶಕರುಗಳ ಮೇಲಿನ ನಂಬಿಕೆ. ನಾನು ಶೂಟಿಂಗ್ ಶುರು ಆದಮೇಲೆ ಮತ್ತೆ ನಾನು ಮೋಸ್ಟ್ಲಿ ನನ್ನ ಎಪಿಸೋಡ್ಗಳು ಶೂಟ್ ಮಾಡಿದಾಗ ನಾನು ಶೂಟಿಂಗ್ ಹೋಗಿದ್ದೆ. ಅದು ಬಿಟ್ಟರೆ ನಾನು ಫೈನಲ್ ಪ್ರಾಡಕ್ಟ್ನಷ್ಟೇ ನೋಡೋದು. ಈಶಾನ್ ಅಸೀಮು ತುಂಬ ಚೆನ್ನಾಗಿ ಅವ್ರು ಏನು ಹೇಳಿದ್ರು ಅದನ್ನು ತೆರೆ ಮೇಲೆ ತಂದಿದ್ದಾರೆ. ತುಂಬ ಚೆನ್ನಾಗಿ ನಂಬಿಕೆ ಉಳಿಸ್ಕೊಂಡಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಾಂದ್ರೆ ಏನಾಗುತ್ತೆ, ನಿರ್ಮಾಪಕ ಆಗಿ ನಮಗೊಂದು ಒಳಗಡೆ ಒಂದು ಟೆನ್ಷನ್ ಇದ್ದೇ ಇರುತ್ತೆ. ಬಜೆಟ್ ಇದು ಎಲ್ಲದೂ. ಆ್ಯಂಡ್ ಕ್ವಾಲಿಟಿ ಪ್ರಾಡಕ್ಟ್ ಕೊಟ್ಟಾಗ ಮಾತ್ರ, ಅದನ್ನು ಜನಗಳ ಮುಂದೆ ತಂದಿಟ್ಟಾಗ ಮಾತ್ರ ಮತ್ತೆ ಆ ನಂಬಿಕೆ ಉಳಿಸ್ಕೊಳ್ಳೋಕೆ ಸಾಧ್ಯ, ಮತ್ತೆ ಇನ್ನೊಂದು ಸಿನಿಮಾ ಮಾಡೋಕ್ಕೆ ಸಾಧ್ಯ. ಅಥವಾ ಟಿ ವಿ ಅವ್ರಿಗಾಗಲಿ ಡಿಜಿಟಲ್ ಅವ್ರಿಗಾಗಲಿ ಒಂದು ಕ್ವಾಲಿಟಿ ಪ್ರಾಡಕ್ಟ್ ಕೊಟ್ಟಾಗ ಮಾತ್ರ ಅವ್ರ ಜೊತೆ ಮತ್ತೆ ವ್ಯಾಪಾರ ಮಾಡೋಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನಿರ್ದೇಶಕರ ಕೆಲಸಗಳು ಬಹಳ ಇಂಪಾರ್ಟೆಂಟು. ಏನೇ ರಿಸೋರ್ಸಸ್ ನಾವು ಕೊಟ್ಟರು ಅದನ್ನು ತುಂಬ ಅದ್ಭುತವಾಗಿ ತೆರೆ ಮೇಲೆ ತಂದಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ತುಂಬ ಕಾನ್ಫಿಡೆಂಟಾಗಿ ಜಗತ್ತಿಗೆ ನನ್ನ ಸಿನಿಮಾ ತೋರಿಸ್ಬೋದು ನಾವು, ಅಷ್ಟು ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ಇಡೀ ತಂಡ ಎಲ್ರಿಗೂ. ಮತ್ತೆ ನಾನು ಸಪ್ರೇಟಾಗಿ ಹೇಳ್ತಾ ಕೂತ್ರೆ ಎಲ್ಲರೂ ಹೆಸರುಗಳು ಹೇಳಿದ್ದಾರೆ. ನಮ್ಮ ಪೂಜಾ ಹೇಳ್ದಂಗೆ ಅದನ್ನು ಡೆಫಿನೆಟ್ಲಿ 50 days ಫಂಕ್ಷನ್ 100 days ಫಂಕ್ಷನ್ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಣ. ಪ್ರತಿಯೊಬ್ಬರು ಪರ್ಫಾರ್ಮೆನ್ಸು ತುಂಬ ಅದ್ಭುತವಾಗಿದೆ. ತಂದೆ ಇರಲಿ, ತಾಯಿ ಇರಲಿ, ಧರ್ಮಣ್ಣ ಇರಲಿ, ಶ್ರೀವತ್ಸ ಇರಲಿ, ಎಲ್ಲರೂ, ತಂಗಿ, ಪ್ರತಿಯೊಂದು ಸಿನಿಮಾದ ಫನ್ನು, ಎಮೋಷನ್ಸ್ ಎಲ್ಲ ಪಾರ್ಟು ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಆ್ಯಂಡ್ ನಮ್ಮ ಡಿಸೈನರ್ ಕೆಲಸ ಇರಲಿ, ಲವಿತ್ ಸಿನಿಮಾಟೋಗ್ರಫರು, ಆ್ಯಂಡ್ ನಮ್ಮ ಚೇತನ್, ಯದು, ನಂದೀಶು, ಎಲ್ಲರ ಕೆಲಸಗಳು. ಆ್ಯಂಡ್ ಎಲ್ರಿಗೂ ಥ್ಯಾಂಕ್ ಯು. ತೆರೆ ಹಿಂದೆ ಕೆಲಸ ಮಾಡೋರು ತುಂಬ ಜನ ಇದ್ದಾರೆ. ನಮ್ಮ ಸುರೇಶ್ ಪೂಜಾರಿ, ನಮ್ಮ ಮೇಕಪ್ ಟೀಮು, ಆನಂದಿಂದ ಹಿಡಿದು ಎಲ್ಲರಿಗೂ ಯಾವ್ದಾದ್ರು ಹೆಸರು ಮಿಸ್ ಆಗಿದ್ರೆ ಕ್ಷಮಿಸಿ. ಹೇಳಿದ್ನಲ್ಲ, ಸಕ್ಸಸ್ ಮೀಟಲ್ಲಿ ಡೆಫಿನೆಟ್ಲಿ ಎಲ್ಲರೂ ಸೇರಿ ಮತ್ತೆ ಖುಷಿ ಪಡೋಣ. ಆ್ಯಂಡ್ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು. ಪ್ರತಿ ಸರಿನೂ ತುಂಬ ಚೆನ್ನಾಗಿ ಜೊತೆಗೆ ನಿಂತೀರಾ. ನಿಮಗೆ ಗೊತ್ತಿಲ್ಲ ಅಂದರೆ ನನಗೆ ತುಂಬ ಜನ ಹೇಳ್ತಾರೆ, ನಿನ್ಗೆ ಯಾಕೆ ಬೇಕು ಪ್ರೊಡಕ್ಷನ್ನು, ಆರಾಮಾಗಿ ಇದ್ಬಿಡು ಅಂತ. ಬಟ್ ಹಂಗೆ ಅನ್ಕೋತೀನಿ ನಾನು. ಎಷ್ಟೋ ಸರಿ ಅನ್ಸುತ್ತೆ, ಅದನ್ನು ಹೇಳ್ತೀನಿ ಕೂಡ. ಬಟ್ ಯಾವುದೋ ಒಂದು ಒಳ್ಳೆ ಕತೆ ಕೇಳಿದಾಗ ಅಥವಾ ಇರೋ ಪರಿಸ್ಥಿತಿಯಲ್ಲಿ ಕನ್ನಡ ಚಿತ್ರರಂಗದ ಬಗ್ಗೆ ಒಂದಿಷ್ಟು ಮಾತುಗಳು ಇದು ಬರ್ತಿರುತ್ತಲ್ಲ, ಅದನ್ನೆಲ್ಲ ಕೇಳ್ತಾ ಇರ್ಬೇಕಾರಿಲ್ಲ, ಇನ್ನೊಂದು ಮಾಡ್ಬಿಡೋಣ, ಇನ್ನೊಂದು ಪ್ರಯತ್ನ ಮಾಡೋಣ. ಒಳ್ಳೆ ಪ್ರಯತ್ನ ಮಾಡಿದ್ರೆಲ್ಲ ಸರಿ ಹೋಗುತ್ತೆ ಅಂತ ನಿರಂತರವಾಗಿ ಪ್ರಯತ್ನ ಮಾಡ್ತಾನೆ ಇರ್ತೀವಿ. ಡೆಫಿನೆಟ್ಲಿ ಅದೊಂದು ರಿಸ್ಕೇನೆ ನಿರ್ಮಾಣ. ಬಟ್ ಒಂದು ಇಂಡಸ್ಟ್ರಿಯಾಗಿ ನಾವು ಸರ್ವೈವ್ ಆಗಬೇಕು ಅಂದರೆ ಗೊತ್ತಿಲ್ಲ, ಈ ಪ್ರಯತ್ನಗಳು ನಿರಂತರವಾಗಿ ಅದು ನಡೀತಾ ಇರಬೇಕು. ಆ ನಿಟ್ಟಿನಲ್ಲಿ ನಡೀತಾ ಇರುವಂಥ ಪ್ರಯತ್ನಗಳು ಇದು ಡಾಲಿ ಪಿಕ್ಚರ್ಸಿಂದ. ಸೊ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟು. ಅದು ಯಾವಾಗಲೂ ಇದೆ, ಮುಂದೇನೂ ಇರಲಿ ಅಂತ ಹೇಳಿ ವಿನಂತಿಸ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ನಾಗಭೂಷಣ್ಣು, ಮಲೈಕಾ, ಹೀರೋಯಿನ್ನೇ ಬಿಟ್ಬಿಡ್ತಾರೆ ನಾನು. ಮಲೈಕಾ ಅವರು ನಮ್ಮ ಸಿನಿಮಾದಲ್ಲೇ ಡೈಲಾಗ್ ಇದೆ ಏನು, ಎಷ್ಟು 5 ಸಿನಿಮಾನ ಮಾಡಿರೋದು, 6 ಸಿನಿಮಾ, ಅದರಲ್ಲಿ 3 ಹಿಟ್ಟು 3 ಸೂಪರ್ ಹಿಟ್ಟು ಅಂತ. ಸೊ ಉಪಾಧ್ಯಕ್ಷ ಹಿಟ್ ಆಗಿದೆ, ಇದು 2ನೇ ಸಿನಿಮಾ. ಸೊ ಇದು ಸೂಪರ್ ಹಿಟ್ ಆಗಲಿ. ನಿಮ್ಮ ಏನು ಲೇಡಿ ಲಕ್ ಅದು ನಮ್ಮ ಸಿನಿಮಾ ಮೇಲೆ ಇರಲಿ. ಆ್ಯಂಡ್ ನಾಗಭೂಷಣ್, ಈ ಸಿನಿಮಾದಲ್ಲಿ ನೀವು ನಾಗಭೂಷಣ ನೀವು ಇದುವರೆಗೂ ನೋಡಿಲ್ದೇ ಇರೋ ವರ್ಷನ ನೋಡ್ತೀರಾ. ಬಹಳ ವೇರಿಯೇಷನ್ ಇದೆ ಪಾತ್ರಕ್ಕೆ, ಬಹಳ ಎಂಟರ್ಟೈನ್ ಮಾಡಿದ್ದಾನೆ. ಆ್ಯಂಡ್ ಆ ಪೊಟೆನ್ಷಿಯಲ್ನ ಡೈರೆಕ್ಟರ್ಗಳು ಹೇಳ್ದಂಗೆ ತುಂಬ ಅದ್ಭುತವಾಗಿ ಇದರಲ್ಲಿ ತುಂಬ ಚೆನ್ನಾಗಿ ಬಳಸಿದ್ದಾರೆ. ಸೊ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾನೆ, ತುಂಬ ವರ್ಸಟೈಲ್ ಆಗಿ ಎಂಟರ್ಟೈನ್ ಮಾಡ್ತಾರೆ. ಆ್ಯಂಡ್ ತುಂಬ ಚೆನ್ನಾಗಾಗಲಿ ವಿದ್ಯಾಪತಿ. ನಮಗೆ ಈಗ ನಾವು ಎಲ್ಲ ಸಂಸಾರಿಗಳಾಗಿ ಎಲ್ಲ ಬೇರೆ ಬೇರೆ ಇದ್ದೀವಿ, ಅವಾಗ ಸಿಗ್ತಾ ಇರ್ತೀವಿ. ಸೊ ವಿದ್ಯಾಪತಿ ಮೂಲಕ ಸಿನಿಮಾ ವಿಷಯದಲ್ಲಿ ಬಂದ್ರು ಡಾಲಿ ಪಿಕ್ಚರ್ಸ್ಗೆ ಮತ್ತೆ ಡೇಟ್ ಬೇಕು ಅಂದ್ರೂ ಸಿಗದೇ ಇರೋ ರೇಂಜ್ಗೆ ನಾಗಭೂಷಣ್ ಬೆಳೀಲಿ, ಅದು ವಿದ್ಯಾಪತಿಯಿಂದ ಆಗಲಿ. ಸಾಕಷ್ಟು ಜನ ನಿರ್ಮಾಪಕರು ಬಂದು ಸಿನಿಮಾ ಮಾಡೋಂಗಾಗಲಿ, ಅಷ್ಟು ಚೆನ್ನಾಗಿ ಸಿನಿಮಾ ಆಗಲಿ ಅಂತ ಹೇಳಿ ಹಾರೈಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.